ಸಕು ಅಯ್ಯೋ ನೀವೇನ್ ಮಾಡ್ತಿದ್ದೀರಾ? ಯಾಕೆ ಹಾಗೆ ಎಳ್ಕೊಂಡ್ ಬರ್ತಿದ್ದೀರಾ, ತಳ್ತಿದ್ದೀರಾ? ಶಿವಪ್ಪ, ಇವ್ರೇನೋ ಜಗಳ ಆಡೋದಕ್ಕೆ ಬಂದಿರೋ ಹಾಗಿದೆ. ಅಲ್ಲ ಬಿಗ್ರೆ, ಅದು ಏನಾಯ್ತು? ಸಕು ಯಾಕೆ ಅಳ್ತಾ ಇದ್ದಾಳೆ? ತವ್ರ ಮನೆಗೆ ಹೋಗ್ಬೇಕು ಅಂತ ಏನಾದ್ರೂ ಹಠ ಮಾಡಿದ್ಲಾ? ಅವಳು ಚಿಕ್ಕ ಹುಡುಗಿ, ಅವಳ ಮೇಲೆ ಕೋಪ ಮಾಡ್ಕೋಬೇಡಿ. ಇಲ್ವಲ್ಲ, ನಿಜ ಹೇಳ್ಬೇಕಂದ್ರೆ ಸಕುಗೆ ತವ್ರ ಮನೆಗ್ ಬರೋ ಆಸೆನೇ ಇರ್ಲಿಲ್ಲ. ನಾನೇ ಬಲವಂತವಾಗಿ ಕರ್ಕೊಂಡ್ ಬಂದೆ. ಅದಕ್ಕೆ ಕೈ ಹಿಡ್ಕೊಂಡು ಎಳ್ಕೊಂಡ್ ಬರ್ಬೇಕಾಗ್ ಬಂತು. ಕೈ ಹಿಡ್ದು ಎಳ್ಕೊಂಡ್ ಬಂದ್ರ? ಯಾಕೆ? ಭಲೆ ಭಲೆ ಭಲೆ, ಇನ್ನಿವ್ರ ಕತೆ ಮುಗಿದ ಹಾಗೇನೆ. ನಾನ್ ನಿಮ್ಗೆ ಹೇಳ್ದೆ ತಾನೆ ತಮಾಷೆಯಾಗಿರುತ್ತೆ ಅಂತ. ತಮಾಷೆನಾ? ಅಯ್ಯೋ ರಾಮ ಚಿಕ್ಕಮ್ಮ, ವಿಷಯ ಏನು ಅಂತ ನನಗಾದ್ರೂ ಹೇಳ್ಬಾರ್ದಾ? ಏನ್ ತಮಾಷೆ ಅದು? ನೀನ್ ಬಾಯ್ ಮುಚ್ಕೊಂಡಿರೋ. ನಿನ್ನಿಂದಾನೇ ಇದೆಲ್ಲ ಆಗಿದ್ದು. ನಿನ್ನ ಸಂಬಂಧಿಕರು ಇಂಥವ್ರು ಅಂತ ನೀನ್ ನನಗ್ ಮುಂಚೆನೆ ಯಾಕೆ ಹೇಳಿಲ್ಲ? ಪಾಂಡುರಂಗ, ಏನಿದೆಲ್ಲ? ಇವತ್ತೇನೋ ದೊಡ್ಡ ಜಗಳ ಆಗೋ ತರ ಇದೆಯಲ್ಲ. ಬೆಳಗ್ಗೆಯಿಂದ ಎಲ್ಲ ಅಪಶಕನಗಳೇ ಎದುರಾದ್ವು. ಕಾರಣ ಇದೇನಾ ಪಾಂಡುರಂಗ? ವಿಷಯ ಏನು? ನಮಗೆ ತುಂಬಾ ಆತಂಕ ಆಗ್ತಿದೆ. ಏನಾಯ್ತು ಅಂತ ಹೇಳಿ. ಇಲ್ಲಿ ನೋಡಿ, ನೀವು ಮೊದಲು ಒಳಗ್ ಬನ್ನಿ. ನೀವು ಆಚೆನೇ ನಿಂತಿದ್ದೀರಾ, ಒಳಗ್ ಬನ್ನಿ. ಹೌದು, ಒಳಗ್ ಬನ್ನಿ. ಇಲ್ಲೇ ಮಾತಾಡೋಣ. ನಿಮ್ ಬಗ್ಗೆ ಎಲ್ರಿಗೂ ಗೊತ್ತಾಗ್ಬೇಕು ಅಲ್ವಾ? ಅದಕ್ಕೆ ನಾನ್ ನಿಮ್ಮೂರಿಗೆ ಬಂದಿದ್ದೀನಿ. ಬನ್ನಿ ಬನ್ನಿ ಬನ್ನಿ, ಬೇಗ ಬೇಗ ಬನ್ನಿ ಬನ್ನಿ. ಸಿಪಾಯಿಗಳು ಇಲ್ಲಿಗೆ ಯಾಕೆ ಬಂದಿದ್ದಾರೆ? ದಾಮೋರೆ, ನಾನೇ ಅವ್ರನ್ನ ಕರ್ಕೊಂಡ್ ಬರಕ್ ಹೇಳಿದ್ದು. ನೀವು ಮಾಡಿರೋ ತಪ್ಪಿಂದಾನೇ ನಾನು ದರ್ಬಾರಿಂದ ಸಿಪಾಯಿಗಳನ್ನ ಇಲ್ಲಿ ಕರ್ಸ್ಬೇಕಾಗ್ ಬಂದಿದೆ. ತಪ್ಪ? ತಪ್ಪ? ಏನು ತಪ್ಪ? ಸಕ್ಕೋರ್ ಅಪ್ಪ ಅಮ್ಮ ಅಜ್ಜಿ ತಪ್ಪು ಮಾಡಿದ್ದಾರೆ ಅಂತ ನೀವ್ ಹೇಳ್ತಿರೋದಾ ಚಿಕ್ಕಮ್ಮ? ಹೌದು, ತಪ್ಪು ಮಾಡಿದ್ದಾರೆ. ಅದು ಭಯಂಕರವಾದ ತಪ್ಪು, ಸಣ್ಣ ತಪ್ಪಲ್ಲ. ಮತ್ತೆ ತಪ್ಪು ಮಾಡಿದ್ರೆ ಸಿಪಾಯಿಗಳನ್ನ ಕರೆಸ್ಬೇಕು ಅಲ್ವಾ? ನಿಜನೇ, ಆದ್ರೆ ಇಲ್ಲಾರು ತಪ್ಪು ಮಾಡಿದ್ದಾರೆ? ಮಾಡೋದನ್ನೆಲ್ಲ ಮಾಡಿ ನಾಚಿಕೆ ಇಲ್ದೆ ಎದುರು ಮಾತಾಡ್ತಿದ್ದೀರಾ. ನೋಡಿ ಶಿವಪ್ಪನವ್ರೆ, ನೀವು ನಿಮ್ ಮಗಳ ಮದ್ವೆಗೆ ಅವಳು ಕುತ್ತಿಗೆಗೆ ಒಡವೆಗಳನ್ನ ಹಾಕಿದ್ರಿ, ನಿಜ ತಾನೇ? ಹೌದು. ಆ ಒಡವೆಗಳು ನಮ್ಮ ಮಾವನವ್ರು ಕೊಟ್ಟಿದ್ದು. ನೀವು ಹಾಕಿರೋ ಒಡವೆಗಳೆಲ್ಲ ನಕಲಿದು. ನಕಲಿದು. ನೀವು ಕೊಟ್ಟಿರೋದು ಚಿನ್ನದ ಲೇಪನ ಮಾಡಿರೋ ಹಿತ್ತಾಳೆ ಒಡವೆಗಳು. ನೀವೆಲ್ರೂ ಸೇರಿ ನನಗ್ ಮೋಸ ಮಾಡಿದೀರಾ, ನಂಬಿಕೆ ದ್ರೋಹ ಮಾಡಿದೀರಾ. ಅಯ್ಯೋ ಇಲ್ಲ, ಖಂಡಿತ ಇಲ್ಲ. ಹಾಗೆ ಯಾಕೆ ಮಾಡ್ತೀವಿ? ನಾವು ಚಿನ್ನದ ಒಡವೆಗಳನ್ನೇ ಹಾಕಿದ್ದು. ಅವು ಹಿತ್ತಾಳೆ ಒಡವೆಗಳು ಹೇಗಾಗ್ತವೆ? ನಮ್ಮ ಮಗಳಿಗೆ ನಾವ್ಯಾಕೆ ನಕಲಿ ಒಡವೆಗಳನ್ನ ಹಾಕ್ತೀವಿ ಹೇಳಿ? ಅದೇನಂದ್ರೆ ಅದನ್ನೆಲ್ಲ ನಮ್ಮಪ್ಪ ಕೊಟ್ಟಿದ್ದು ಬಿಗ್ರೆ. ಅದೆಲ್ಲ ಚಿನ್ನದ ಒಡವೆಗಳೇ. ಹೌದು, ನಿಜಾನೇ ಚಿಕ್ಕಮ್ಮ. ನಮ್ ಮಾವನವರೇ ಕೊಟ್ಟಿದ್ರಲ್ವಾ, ಅವೆಲ್ಲ ಚಿನ್ನದ ಒಡವೆಗಳೇ. ನಾನ್ ಅದನ್ ಖಚಿತವಾಗಿ ಹೇಳಬಲ್ಲೆ. ಆದ್ರೆ ಈಗ ಅವು ನಕಲಿ ಒಡವೆಗಳು ಹೇಗಾದವು ಚಿಕ್ಕಮ್ಮ? ಅದು ಇದ್ರ ಬಗ್ಗೆ ನನ್ಗೇನು ಗೊತ್ತಿಲ್ಲ. ನಮ್ ಉಮಾ ಶಿವಪ್ಪ ತುಂಬಾ ಒಳ್ಳೆಯವ್ರು ಚಿಕ್ಕಮ್ಮ. ಆದ್ರೆ ಯಾರ ಮನಸ್ಸು ಯಾವಾಗ ಹೇಗ್ ಬದಲಾಗುತ್ತೋ ಯಾರಿಗ್ ಗೊತ್ತು?